ಗಡ್ಡಿ ಆಡ್ತೀವ್ರಿ. ಹೌದ್ರಿ, ಬಾಳ ಸಲ ಅಡ್ಡಾಡ್ತೀವ್ರಿ ನಾವ. 10 ಸಲ ಕೆಲ್ಸಕ್ಕೆ ಹೋಗಿರ್ತೇವ್ರಿ, ಬರ್ತಿರ್ತೇವ್ರಿ ನಾವ. ಹೌದೇನ? ಹಾ ರೀ. ಒಂದ್ 100-200 ರೂಪಾಯಿ ಇಲ್ಲ ನಿಮ್ ಕಡೆ? 10-20 ಸಲ ಮಾರ್ಕೆಟಿಗೆ ಹೋಗ್ತೇನಂತೀರಿ ನೀವು. ಒಂದ್ ಛತ್ರಿ ತಗೊಳಕ್ ಆಗುದಿಲ್ಲ. ಬಸ್ಸಿ ಮಕ್ಕಳೋದೊಂದು ಬಾಡ್ಯಾನ ಮಕ್ಕಳೋದಂತ ಭಿಕ್ಷಾ ಬೇಡಾಕ್ ಬಂದು ಬಿಡ್ತೀರಲ್ಲಿ. ಛತ್ರಿ ಕೊಡ್ರಿ, ಮಾರ್ಕೆಟಿಗೆ ಹೊಂಟ್ರಿ, ಛತ್ರಿ ಕೊಡ್ರಿ ಅಂದ್ರೆ ಏನ್ ಐತಿಲ್ಲ ಅದ. ಹಂಗ್ಯಾಕ್ ಮಾತಾಡತ್ತೀರಿಪ್ಪ ಅಂಕಲ್ ನೀವ? ಅಪ್ಪ ಛತ್ರಿ ತಾಳೆ ಹೊಡಿಬೇಡ್ರಿಪ್ಪ. ಮಬ್ಬ ಸೋಳ ಮಗ ನಾವು ಕೊಡು ಮನಸ್ಸಿಲ್ಲ ಅಂದ್ರೆ ಕೊಡಂಗಿಲ್ಲ ಅಂತ ಹೇಳ್ರಿ. ಎದು ಕೊಡಿ ಆತೀರಿ ನನಗ? ಏ ನಡಿಲೆ. ಹೋಗ್ರಿಪ್ಪ ಹೋಗ್ರಿ. ಮಬ್ಬ ಹಡಿಸಿ ಮಗನ ಕುಡುಕ ಅವ್ರು ಕುಡುಕ 200-300 ರೂಪಾಯಿ ಕೊಟ್ಟ ಛತ್ರಿ ತಗೋಬೇಕೆ. ಇಲ್ಲಿ ಬಂದು ಬಿಡ್ತಾರೆ ಇಲ್ಲಿ ಕೇಳಾಕೆ. ರೀ ಈ ತಗೋರಿ ಕರಿ ಚಾ ಕುಡಿರಿ, ನಶೆ ಇಳಿತೈತಿ. ಬ್ಯಾಡ ನನಗ ಕರಿ ಚಾ. ಸುಮ್ಮನೆ ಕುಡಿರಿ. ಬ್ಯಾಡ, ಇಳ್ಯಾತೈತಿ ಈಗ. ಹಗರ್ಕ ಇಳ್ಯಾಕತೈತಿ, ತಾನ ಇಳಿಲಿ ಅದ. ಏನ ಮತ್ತ ಅದ ಕರೆ ಚಾ ಕುಡ್ದೆ ಅಂದ್ರ ವಾಂತಿ ಮಾಡ್ಕೋತೇನೆ. ನಾ ಇಲ್ಲೇ ಮನ್ಯಾಗ ಮಾಡ್ತೇನೆ ನೋಡು, ಗೊಳಕ್ ಗೊಳಕ್ ಅಂತೇಳಿ. ಛತ್ರಿ ಹಂಗ್ಯಾಕೆ ಹಿಡ್ಕೊಂಡು ಅಡ್ಡಾಡತ್ತೀರಿ? ಅವ ಸುರೇಶಿನ ಮಗ ಛತ್ರಿ ಕೇಳಾಕ್ ಬಂದಿದ್ದ, ಹೊಡೆದ್ ಕಳಿಸ್ಯಾನ ಅವಾಗ. ಅಯ್ಯೋ ಕೊಡ್ಬೇಕಿಲ್ರಿ, ಪಾಪ ನಾವು ಏನ್ರ ಕೇಳ್ದಾಗ ಕೊಟ್ಟಿರ್ತಾರ ಅವ್ರ. ಏನು ಕೊಡ್ತಾರೆ? 200-300 ರೂಪಾಯಿ ಇಲ್ಲ ಏನಾರು ಕಡೆ ಛತ್ರಿ ತಗೊಳಾಕೆ. ಹೊಡೆದ ಕಳಿಸಿದೆ ಅವ್ ಬಾಡ್ಯಾನ ಮಗ. ಆಜು ಬಾಜು ಮನೆಯವ್ರ ಅಂದ್ರು ಒಬ್ರಿಗೊಬ್ರ ಆಗ್ ಬರ್ಬೇಕು, ಹಿಂಗೆಲ್ಲ ಜಗಳ ಮಾಡಬಾರ್ದು. ಸುಮ್ ಕುಂದ್ರ, ನಿನಗೆ ಗೊತ್ತಾಗುದಿಲ್ಲ. ಕೊಟ್ರ ಮತ್ತ ಅದ ಚಾಲು ಮಾಡ್ತಾರ ಅವ್ರು. ಸರಿ ಮಕ್ಕೋತೇನೆ. ಸರಿನಾ ಮಕ್ಕೋರಿನ ತಳಗಿನ ಮನಿಗೆ ಹೋಗ್ಬರ್ತೇನೆ ಒಂದ್ ಸ್ವಲ್ಪ. ಆ ಮಂಜಾಕರ್ ಕಡೆ ಅವ್ರ ಮನಿಗೆ ಅದಕ್ಕೆ ಹೊಕ್ಕಿ ಹಂಗ ಮಾತಾಡಕ ಖಾಲಿ ಕುಂತ ಏನ್ ಮಾಡ್ಲಿ ಮನ್ಯಾಗ? ನೀವೊಬ್ರು ಕುಡ್ ಬಂದ್ ನಶೆ ಇರಿಸ್ಕೊಂಡ್ ಕೂತಿರಿ. ಹೋಗ್ ಬರ್ತೇನಿ. ಆಯ್ತು ಹೋವಾ. ಮಕ್ಕೋರ್ ನೀವು.